ಆಕಸ್ಮಿಕ ಬೆಂಕಿ ತಗುಲಿ ಕಾರೊಂದು ಧಗಧಗಿಸಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಪ್ರಮುಖವಾಗಿ ಕಾರಲ್ಲಿದ್ದಂತಹ ವ್ಯಕ್ತಿ ಸಜೀವ ದಹನಗೊಂಡಿದ್ದಾರೆ ಎನ್ನುವಂತಹ ಶಾಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕಾರಲ್ಲಿದ್ದ ವ್ಯಕ್ತಿ ಸಜೀವ ದಹನಗೊಂಡಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಬಾಗಲಕೋಟೆಯ ಇಂಗಳಗಿ ಬಳಿ ನಡೆದಿರೋದು. ಕಾರಿಂದ ಹೊರಬರೋಕಾಗದೆ ಸಜೀವ ದಹನಗೊಂಡಿದ್ದಾರೆ. ನೋಡಿ ಕಾರ್ ಯಾವ ರೀತಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಹುನಗುಂದದ ಸಂಗನಗೌಡ ಅನ್ನೋರು 48 ವರ್ಷ ವಯಸ್ಸಿನ ವ್ಯಕ್ತಿ ಮೃತ ದುರ್ದೈವಿ ಅನ್ನೋದು ಐಡೆಂಟಿಫೈ ಆಗಿದೆ. ಬಾಗಲಕೋಟೆ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ನಡೆಸಿದ್ದಾರೆ. ಯಾರಿಗೊತ್ತಿತ್ತು ವಿಧಿಯಾಟ ಎಂಥದ್ದು ಅಂತ. ಅವರು ಪ್ರಯಾಣ ಮಾಡ್ತಾ ಇದ್ದ ಕಾರೇ ಅವರಿಗೆ ಕುತ್ತು ತಂದಿದೆ. ಕಾರಲ್ಲಿ ಫೈರ್ ಸ್ಟಾರ್ಟ್ ಆದಾಗ ಅವರು ಆಚೆ ಬರೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ರವಿ. ಹೇಗಾಯ್ತು ಈ ಇನ್ಸಿಡೆಂಟು? ಜೊತೆಗೆ ಅವ್ರು ಒಬ್ಬರೇ ಪ್ರಯಾಣ ಮಾಡ್ತಾ ಇದ್ರ, ಇನ್ನು ಉಳಿದವರು ಯಾರಾದ್ರೂ ಇದ್ರ? ಎಲ್ಲಿಂದ ಎಲ್ಲಿಗೆ ಅವರ ಪ್ರಯಾಣ ಸಾಗ್ತಾ ಇತ್ತು? ಹೌದು ದಿವ್ಯಾ, ಈಗಾಗಲೇ ಸಂಗನಗೌಡ ಗೌಡ್ರ ಅನ್ನುವಂಥವ್ರು ಏನಿದ್ದಾರೆ ಅವರು ಒಬ್ಬರೇ ಕಾರ್ನಲ್ಲಿ ಚಲಾಯಿಸ್ತಾ ಇದ್ರು. ಆ ಕಾರ್ನಲ್ಲಿ ಚಲಾಯಿಸ್ತಾ ಇರ್ಬೇಕಾದ್ರೆ ಅವ್ರಿಗೆ ಅಂದ್ರೆ AC ಆನ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಏನು ಸ್ಪಾರ್ಕ್ ಆಗಿರ್ಬಹುದು ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಪೊಲೀಸ್ ಮಾಹಿತಿಯ ಪ್ರಕಾರ ತಾಂತ್ರಿಕ ದೋಷ ಕಂಡು ಬಂದಿದ್ರಿಂದ ಈ ಅಪಘಾತ ಸಂಭವಿಸಿದೆ. ಹೀಗಾಗಿ ಕಾರ್ನಲ್ಲಿ ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿರೋ ಕಾರಣ ಅವರು ಸಹಜವಾಗಿ ಡೋರನ್ನ ತೆಗಿಲಿಕ್ಕೆ ಹೋಗ್ತಾರೆ. ಆ ಡೋರನ್ನು ತೆಗಿಲಿಕ್ಕೆ ಆಗದೆ ಇರುವಾಗ ಸಜೀವವಾಗಿ ದಹನವಾಗಿರುವಂತ ಘಟನೆ ಏನು ಇಂಗಳಗಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ರೈಟ್, ಧನ್ಯವಾದ ರವಿ.